ನನ್ನ ಫ್ರೆಂಡ್ಸ್ ಅಲ್ಲಿ ನಿಂತಿದ್ದಾರೆ, ಹೋಗ್ತಾ ಇದ್ದೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹ್ಯಾಪಿ ಬರ್ತ್ಡೇ ಟು ಯು. ಅಷ್ಟೇ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಿದ್ದೀವಿ. ಒಂದು 5-6 ಮಂತ್ಸೇ ಆಗಿತ್ತು ನಾವೆಲ್ಲ ಮೀಟ್ ಮಾಡಿ. ಇವಾಗ ನಾವೆಲ್ಲ ಮೀಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಬ್ಳು ಮಿಸ್ಸು ರಾಜಿ ಅಂತ, ಅದೇ ನೀವು ಜಾತ್ರೆ ಬ್ಲಾಗ್ ನೋಡಿದರೆ ಅದರಲ್ಲಿ ಇದ್ಲು ಅವಳೆ. ನ್ಯೂ ಇಯರ್ ಬ್ಲಾಗಲ್ಲೂ ಇದ್ಲು ಅವಳೆ. ಇವತ್ತು ಮಿಸ್ ಆಗ್ತಿರೋದು, ಊರಿಗೆ ಹೋಗ್ತಿದ್ದಾಳೆ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನಿಮ್ಗೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ. ಆಗ ನಿಮಗೆ ಯಾವ ವಿಡಿಯೋದು ನೋಟಿಫಿಕೇಷನ್ ಮಿಸ್ ಆಗೋದಿಲ್ಲ. ಬನ್ನಿ, ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಓಡಬೇಕು. ಪಾಪು ಆಟ ಆಡ್ತಿದ್ದಾನೆ. ಅಮ್ಮನ ಮನೆಗೆ ಬಂದಿದ್ದೀನಿ ಬಿಟ್ಬಿಟ್ಟು, ಈಗ ಓಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಬಂದು ರೀಚ್ ಆಗಾಯಿತು ನ್ಯಾಷನಲ್ ಕಾಲೇಜ್ಗೆ. ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ನನ್ನ ಫ್ರೆಂಡ್ಸ್ ಅಲ್ಲಿ ನಿಂತಿದ್ದಾರೆ, ಹೋಗ್ತಾ ಇದ್ದೀನಿ. ಇವಳು ಬನಶಂಕರಿ ಅಂತ, ಇವಳು ಬಿಂದು. ಇವಳ್ದು ರೀಸೆಂಟಾಗಿ ಬರ್ಡೇ ಆಗಿದೆ. ಬರ್ಡೇಗಲ್ ಕೈಲಿ ಕೇಕ್ ಕೊಟ್ಟಿದ್ದಾಳೆ. ಇವಳು ಎಡ್ವರ್ಡ್ ಪೂಜಾರಿ ಅಂದರೆ ಇವಳು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾವಾಗಲೂ ಎಡ್ವರ್ಟ್ ಮಾಡೋರು ಒಬ್ರು ಇರ್ತಾರಲ್ಲ ಗ್ಯಾಂಗಲ್ಲಿ, ಇವಳು. ಹಾಂ, ನಾವು ಬಂದಿರೋದು ಇವತ್ತು ಗೋಕುಲ್ ವೆಜ್ಗೆ. ಅಫಿಷಿಯಲಿ ಸೆಲೆಬ್ರೇಟೆಡ್ ಬೋಡೀಸ್ ಬರ್ಡೇ ಆಫ್ಟರ್ ಲಾಂಗ್. ಒಂದೇ ವರ್ಷ ಗ್ಯಾಪ್ ಆಗಿರೋದು ಅಲ್ವೇ. ಅಫಿಷಿಯಲ್ ಆಗಿ ಪಾರ್ಕಲ್ಲಿ ಕಟ್ ಮಾಡಿಸ್ತಿದ್ವಿ, ಕಾಲೇಜಲ್ಲಿ ಕಟ್ ಮಾಡಿಸ್ತಿದ್ವಿ, ಅವ್ರ ಮನೇಲಿ ಕಟ್ ಮಾಡಿದ್ವಿ. ಅವ್ರ ಮನೇಲಿ ಕಟ್ ಮಾಡಿಸ್ತಿದ್ವಿ. ಮಿಸ್ ಆಗಿರೋದು ನಮ್ದೆಲ್ಲ ಚಿತಾಲ್ಪತ್ತಲ್ಲೆಲ್ಲ ಹೋಗ್ಲು ಕಟ್ ಮಾಡಮ್ಮ. ಬರೀ ಇಂಥದೇ ಚೆನ್ನಾಗಿದೆ. ಆನ್ ಇದ್ದಮ್ಮ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬೋಡಿ, ಹ್ಯಾಪಿ ಬರ್ಡೇ ಟು ಯು. ಇವರಿಬ್ರು ಕೇಕ್ ತಿನ್ನಂಗಿಲ್ಲ, ಆದರೂ ವಿಡಿಯೋದಲ್ಲಿ ತೋರಿಸ್ತಾರೆ. ಇವರಿಬ್ರು ತಿಂತಿದ್ದಾರೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ?
ಕಣಪ್ಪ ಚೆನ್ನಾಗಿದ್ದೀನಿ. ಹಿಂಗೆ ಹಾಕೋದು ಕಡೆಯಿಂದ ಅಷ್ಟೇ. ಹಾಗೆ ಆಗ್ತೀನಿ ನೋಡ್ಕೊ. ನೀನು ಇಷ್ಟ ಹೇಳಿದ್ಮೇಲೆ ಆಗ್ದಂಗಿರ್ತೀನ. ಡಿಫ್ರೆಂಟ್ ಕಾಣಿಸ್ತಿಲ್ಲ ಇವಳು. ಈ ಬೆಳ್ಕೊಂಡ್ ಕೂತಾಳೆ, ಅದಕ್ಕೆ ಅಷ್ಟೊಂದು ವೆಯ್ಟ್ ಕಾಣ್ತಾಳೆ ಕಡೆ. ಈ ಪಾಪನ್ ತೋರ್ಸೋದು. ನಾವೆಲ್ಲ ಆಚೆ ಹೋಗಿ ಬಂದಿದ ತಕ್ಷಣ ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋಗಲಿಲ್ಲ ಅಂದರೆ ಅದೊಂಥರ ಫೀಲಿಂಗ್, ಖುಷಿಯಾಗಿರುತ್ತೆ. ಎಷ್ಟು ಜನ ತಾಯಂದಿರು ಅಗ್ರಿ ಮಾಡ್ತೀರಾ ಕಮೆಂಟ್ ಮಾಡಿ. ಗೊತ್ತಾಯ್ತೀಯ